ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಂಜಿತ್ ಪಾಂಡೆ SP. ಸುಮ್ಮನೆ ತಿಳ್ಕೊಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಏನು ಇವತ್ತು ಕಂಟೆಂಟು ಅಂದರೆ, ನಿನ್ನೆ ಮಾರ್ಕೆಟ್ ಅಂದರೆ ಇವತ್ತು ಮಾರ್ಕೆಟ್ ಫುಲ್ ಕ್ರ್ಯಾಶ್ ಆಗಿದೆ. ಆಲ್ರೆಡಿ ಮೊನ್ನೆನೇ ಅಣ್ಣ ಪ್ರಾಫಿಟ್ ಬುಕ್ ಮಾಡೈತೆ. ಬಟ್ ಇವತ್ತು ಇಟ್ಕೊಂಡಿದ್ರೆ ಇನ್ನೂ ಸ್ವಲ್ಪ ಲಾಭ ಆಗಿರ್ಬೋದು. ಬಟ್ ಇವತ್ತು ಮಾರ್ಕೆಟ್ ಕ್ಲೋಸ್ ಅಲ್ಲ, ಹಂಗಾಗಿ ಬಿಟ್ಟಿರಬೇಕು. ಅಣ್ಣ ಭಾಳ ಖುಷಿಯಾಗೈತೆ. ನಾನು ಅಷ್ಟೇ ಖುಷಿಯಾಗಿದ್ದೀನಿ, ಯಾಕಂದರೆ ಮಾರ್ಕೆಟ್ ನೋಡಿ. ಈಗ ಮಹಾದೇಶಣ್ಣನ ಹತ್ರ ಹೋಗಿ ಪಾರ್ಟಿ ಏನು ರೇಟಿಗೆ ಹಂಗೆ ಎಲ್ರಿಗೂ ನಮ್ಮ ಸಂಕ್ರಾಂತಿ ಹಬ್ಬದ ಇವತ್ತಿಗೂ ಒಂದು 90,000 ಕೇಳ್ತಾರೆ ಇವತ್ತು. ಏನಪ್ಪ ಶಿವಾ ಜ್ಯುವೆಲ್ಲರ್ಸ್ 916 ಸರ್, ಒಂದು ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡ್ರಿ. ಸ್ವಲ್ಪ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ತಮಗೂ ಕೂಡ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮಾರ್ಕೆಟ್ ಹೆಂಗೆ? ಮಾರ್ಕೆಟ್ ಹೇಳಿದ್ನಲ್ಲಪ್ಪ, 2 ದಿವಸ ಮುಂಚೆನೆ ನಾನು ಸೇಫ್ ಆಗ್ಬಿಟ್ಟೆ. ಇವತ್ತು ಇಟ್ಕೊಂಡಿದ್ರೆ ಇವತ್ತು ಲಾಭ ಬರೋದ? ಲಾಭ ಅಲ್ಲ, ಇವತ್ತು ಅರ್ಧ ಊರ್ ಬಾಗಿಲಾಗದ, ಸಾಯಂಕಾಲಕ್ಕೆ ಅರ್ಧ ಊರ್ ಬಾಗಿಲಾಗದ ಇವತ್ತು. ಎಷ್ಟೋ ಜನ ಲಾಭ ಬುಕ್ ಮಾಡಿದ್ದೀರಾ, ಅವ್ರಿಗೆಲ್ಲರಿಗೂ ನಮ್ಮ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿನ್ನೆ ಕೆಲವರು ಮಾಂತೇಶ್ ಅಂತ ಅವ್ರದ್ದು ಇನ್ಸ್ಟಿಟ್ಯೂಷನ್ ಇದೆ, ಇದು ನಿಲಿಗಪ್ಪ ಬಡಾವಣೆಲ್ಲ, ಅವರು ಇವನ್ ಸಹ ಬಂದು ಸ್ವೀಟ್ ಕೊಟ್ಟೋದ್ರು, ಖುಷಿ ಆಯ್ತು. ಎಷ್ಟೋ ಜನ ಫೋನ್ ಮಾಡಿ ಸರ್ ಲಾಭ ಬುಕ್ ಮಾಡಿದ್ದೀವಿ ಅಂದರು, ಖುಷಿ ಆಯಿತು. ಎಷ್ಟೋ ಜನ ಅವರು ವಾಟ್ಸಪ್ ಸ್ಕ್ರೀನ್ಶಾಟ್ಗಳ್ನ, ಅವ್ರದ್ದು ಟ್ರೇಡಿಂಗ್ ಸ್ಕ್ರೀನ್ಶಾಟ್ಗಳ್ನ ಹಾಕಿದ್ದಾರೆ, ಅದನ್ನ ನೋಡಿ ಸಹ ಖುಷಿ ಆಯಿತು. ನಮ್ಮ ಯೂಟ್ಯೂಬ್ ಕಮೆಂಟಲ್ಲಂತರೂ ಎಲ್ಲರೂ ಸರ್ ನಾನು ಪ್ರಾಫಿಟ್ ಬುಕ್ ಮಾಡಿದೆ ಎಲ್ಲರೂ. ಎಲ್ಲರೂ ಪ್ರಾಫಿಟ್ ಬುಕ್ ಮಾಡಿ. ನಿಮ್ಮ ಪ್ರಾಫಿಟ್ನಾಗ ನನಗೇನು ನೀವೇನು ಕೊಡೋದಿಲ್ಲ, ಎಲ್ಲರೂ ಪ್ರಾಫಿಟಲ್ಲಿದ್ದರೆ ನಮಗೂ ಖುಷಿ. ನಾನು ನಿಮ್ಮಂಗೆ ಒಬ್ಬ ಕಾಮನ್ ಮ್ಯಾನು. ನಮ್ಮಂಗೆ ನಿಮಗೂ ಆಸೆ ಇರುತ್ತೆ. ನಾನು ಮುಂಚೆ ನಿಮ್ಮ ಥರನೇ ಬೇರೆಯವ್ರನ್ನ ಫಾಲೋ ಮಾಡಿ ಅವ್ರು ಲಾಭ ಬುಕ್ ಮಾಡಿದಾಗ ನಾವು ಲಾಭ ಬುಕ್ ಮಾಡೋಕ್ಕಾಗ್ತಾ ಇಲ್ಲ ಅಂತಿದ್ದೆ. ಯಾರ್ಯಾರು ನಾನು ಲಾಭ ಬುಕ್ ಮಾಡ್ದೆ ನೀವು ಮಾಡ್ತಾಯಿದ್ದೀರೋ, ನನಗೆ ಅವ್ರನ್ನ ನೋಡಿ ಖುಷಿ ಆಗುತ್ತೆ. ಟ್ರೇಡಿಂಗ್ ಜರ್ನಿ ಸ್ಟಾರ್ಟ್ ಮಾಡಿಸ್ತೀನಿ ಯೂಟ್ಯೂಬಲ್ಲಿ. 10,000 ಫಾಲೋವರ್ಸ್ ಆದರೆ ನನಗೂ ಹೇಳ್ಕೊಟ್ಟಿದ್ದು ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಅಲ್ಲಿವರೆಗೂ ಸಣ್ಣ ಪುಟ್ಟ ಟ್ರೇಡಿಂಗ್ ಬಗ್ಗೆ ನಾಲೆಡ್ಜ್ ಕೊಡ್ತಾ ಇರ್ತೀನಿ. ಹಾಗೂ ಮಧ್ಯೆ ಈ ಥರ ವ್ಲಾಗಿಂಗ್ ಸಹ ಮಾಡ್ತಾ ಇರ್ತೀವಿ. ಏನಪ್ಪ ಇವತ್ತು ಬೆಳಗ್ಗೆ ಬಂದ್ಬಿಟ್ಟಿಯಾ? ಅಲ್ಲ, ಫಸ್ಟ್ ಒಂದು ನಿಮಿಷ, ಎಷ್ಟು ಜಲ್ದಿ ನೀವು 10K ಫಾಲೋವರ್ಸ್ನ ರೀಚ್ ಮಾಡ್ತಿರೋ ಅಷ್ಟು ಬೇಗ ನಾವು ಟ್ರೇಡಿಂಗ್ ಕ್ಲಾಸ್ನ ಸ್ಕ್ರ್ಯಾಚ್ ಟು ಹೇಳ್ಕೊಡ್ತೀವಿ ನಿಮಗೆ. ಹೌದು, 10,000 ಫಾಲೋವರ್ಸ್ ಆಗಿದ ತಕ್ಷಣ ಸ್ಕ್ರ್ಯಾಚ್ ಇಂದ ನಿಮಗೆ ಪ್ರತಿಯೊಂದು ಯಾವುದಕ್ಕೂ ಚಾರ್ಜಸ್ ಇನ್ನೊಬ್ರು ತರ ನಾವು ಅಲ್ಲಿ ಆ ಚಾನಲ್ ಬ್ರಾಡ್ಕಾಸ್ಟ್ ಚಾನಲ್ಗೆ ಹೋಗಿ ಅದು ಇದೆಲ್ಲ ಇಲ್ಲ. ಅಲ್ಲಿ ಮಧ್ಯ ಕೆಲವು ಟ್ರೇಡರ್ಸ್ಗಳು ಇದ್ದಾರೆ ಇನ್ಸ್ಟಾದಲ್ಲಿ, ಇನ್ಫ್ಲೂಯೆನ್ಸರ್ಸ್ ಅಂತ ಹೇಳ್ಕೊಂತಾರೆ. ಅವ್ರನ್ನ ಎಕ್ಸ್ಪೋಸ್ ಮಾಡೋದನ್ನು ಕೆಲಸ ಮಾಡ್ತಾ ಇರ್ತೀನಿ. ಫೇಕ್ ಇನ್ಫ್ಲೂಯೆನ್ಸರ್ಸ್ನ ಫಾಲೋ ಮಾಡಬೇಡಿ. ಅವನು ರಿಯಲ್ ಆಗಿದ್ದರೆ ಅಲ್ಲಿ ಏನು ಇರ್ತಾ ಇತ್ತು, ಅವನು ರಿಯಲ್ ಅಲ್ಲ ಅನ್ನೋದಕ್ಕೆ ಏನು ಕಾರಣ? ದ ಫೇಕ್ ಇನ್ಫ್ಲೂಯೆನ್ಸರ್ಸ್ ಗೆಟ್ ರೆಡಿ ಟು ಬಿ ಎಕ್ಸ್ಪೋಸ್ಡ್. ಇಷ್ಟು ದಿನ ಗೋಲ್ಡಲ್ಲಿ ಸ್ಕ್ಯಾಮ್ನ ನಾವು ಹೊರಗಡೆ ಇಟ್ಟಿದ್ವಿ. ಇನ್ಮೇಲೆ ಟ್ರೇಡಿಂಗಲ್ಲಿ ಯಾರ್ಯಾರು ಸ್ಕ್ಯಾಮರ್ಸ್ ಅಂತ ನೀವೇ ಕಂಡುಹಿಡಿಯೋ ಥರ ಕಂಟೆಂಟ್ಸ್ನ ಮಾಡ್ತೀವಿ. ಹೌದು ಸಾತೆ, ಆಮೇಲೆ ಬಾಪಾಪ್ ಬಾದ್ಶಾ, ಈ ಥರ ಎಲ್ಲರನ್ನೂ ಹಿಂದಿಯಲ್ಲಿ ಎಕ್ಸ್ಪೋಸ್ ಮಾಡಿದ್ದಾರೆ. ಕನ್ನಡದಲ್ಲೂ ಭಾಳಷ್ಟು ಜನ ಈಗ ಉಟ್ಕೊತಾ ಇದ್ದಾರೆ. ಅಂಥವ್ರನ್ನೆಲ್ಲ ಎಕ್ಸ್ಪೋಸ್ ಮಾಡ್ತೀವಿ, ಈಗ ಅತಿ ಶೀಘ್ರದಲ್ಲೇ ಮಾಡ್ತೀವಿ. ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ, ಸರ್ ನಾನು ಬೆಳ್ಳಿ ಎಕ್ಸಿಟ್ ಆಗಿದ್ದೀನಿ ಅನ್ನೋರು ಮಾಡ್ತಾ ಇದ್ದಾರೆ, ಸರ್ ಸಿಕ್ಕಿದ್ದೀನಿ ಅನ್ನೋರು ಮಾಡ್ತಾ ಇದ್ದಾರೆ. ಅಲ್ಲಿವರೆಗೂ ನಮ್ಮ ಹುಡುಗರಿಗೀಗ ಗಾಳಿಪಟ ಹಾರಿಸ್ಬೇಕು ಅಂತ ಕ್ರೇಜ್ ಬಂದಿದೆ. ಅವ್ರನ್ನ ಅಲ್ಲಿ ಮೇಲೆ ಗಾಳಿಪಟ ಹಿಡ್ಕೊಂಡು ಏನೋ ಮಾಡ್ತಾರೆ ನೋಡಿ, ಅವ್ರನ್ನ ಏನು ಮಾಡ್ತಾರೆ ನೋಡಿ. ಚೆರಿ ಆರೋ ಮತ್ತೆ ಹೇಳಿ, ಧನು ಅಂತೂ ಇದ್ದಾನೆ. ಹೌದು, ಏನಾಗಿದೆ? ಏನು ಗಾಳಿಪಟ ನೀವೇನು ಕ್ವಿಂಟಲ್ ಗಂಟ್ಲೆ ತಂದಿರಲ್ಲ, ಡಜನ್ ಆಗಿ. ಅಲ್ಲ, ಎಷ್ಟಾಗಿದೆ ಚೆರಿ? ಏನಿದು? 2 ಗಾಳಿಪಟ ತಗೊಂತೀರ ಸರ್? ಕೊಡಿಸ್ತೀನಿ. 2,40,000 ರೂಪಾಯಿ. ಇವ್ರದ್ದು ನೋಡಿ, ಇವ್ರದಕ್ಕೆ ನೋಡಿ ಗಾಯ್ಸ್. ಆಗಿದೆ ಅಲ್ಲ ಸರ್, ಅಲ್ಲಿ 60,000 ಬಿದ್ದತ್ತೆ ರಾತ್ರಿಗೂ ಇವಾಗಿಗೂ. ಅಲ್ಲ, ಏನು ಡಜನ್ 60,000 ಬಿದ್ದಿದೆ. ಎಲ್ಲಿ ಇವತ್ತು ಮಾರ್ಕೆಟ್ ಇಲ್ಲ, ನೀವು ನೋಡ್ತಾ ಇದ್ದೀರಿ. ರಜೆ ಆಯ್ತಲ್ಲ ಸರ್, ನಿನ್ನೇನು ನೋಡ್ತಾ ಇದ್ದೀರಿ? ಇಂಟರ್ನ್ಯಾಷನಲ್ ಮಾರ್ಕೆಟ್ ಇವತ್ತು ಇಂಡಿಯನ್ ಮಾರ್ಕೆಟ್ ಮಹಾರಾಷ್ಟ್ರ ಎಲೆಕ್ಷನ್ ಇರೋದ್ರಿಂದ ರಜೆ ಇದೆ. ಹಂಗಾಗಿ ನಿಮಗೆ ನಿನ್ನೆದೇ ತೋರಿಸ್ತಾ ಇದೆ. ಅದು 60,000 ರೂಪಾಯಿನ ಬಿದ್ದಿದೆ ಬೆಳ್ಳಿ. ಏನು ನಿಮ್ಮ ಪೊಸಿಷನ್ ಇತ್ರ ಆಫ್ ಮಾಡ್ತಾ? 60,000 ನೋಡ್ರಿ. ನಮ್ಮ ಚೆರಿ ಏನೋ ಮಾಡಿದ್ದಾನೆ. ಏನು ಚೆರಿ ತೋರ್ಸು. ನಾವು ಮಂಗಳವಾರ ರಾಕೆಟ್ ಅಂತೆ ನೋಡ್ರಿ. ಇದನ್ನ ಕಂಡಿಡಿದಿರೋಂಥ ಸೈಂಟಿಸ್ಟ್ಗೆ ನಾವೇನಾದ್ರೂ ಕೊಡಲೇಬೇಕು. ಬನ್ನಿ ಧನ್ವಂತವ್ರೆ, ಬನ್ನಿ 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 ಬನ್ನಿ. ಇವರಿಗೆ ನಾವು ಒಂದು ಗಿಫ್ಟ್ ಕೊಡ್ತಿದ್ದೀವಿ. ಏನು ಅಂದರೆ, ಫ್ರೆಶ್ ಬಾಕ್ಸ್ ಐಫೋನ್ನ ಗಿಫ್ಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ನಮ್ಮ
ಯಾರಣ್ಣ ಅವರು? ಯಾರು? ಸೈಂಟಿಸ್ಟು. ಯಾರು? ಇವರಣ್ಣ. ಐನ್ಸ್ಟೈನ್? ಅಲ್ಲಣ್ಣ, ನಮ್ಮ ಇಂಡಿಯಾದ ಸೈಂಟಿಸ್ಟು. ನೀನು ಹೇಳ್ಬೇಕು. ಇವ್ರು ಇದ್ರಾಗಿದಾರಲ್ಲ, APJ ಅಬ್ದುಲ್ ಕಲಾಂ. APJ ಅಬ್ದುಲ್ ಕಲಾಂಗೆ ನಾವು ಕೊಟ್ಟಿರಲ್ಲ. ಇಲ್ಲಿ ನೋಡಿ ಎಂತ ರಾಕೆಟ್ ಕಂಡಿರ್ತಾರೆ. ಇವ್ರಿಗೆ ಏನಾದ್ರು ಗಿಫ್ಟ್. ಇದಾ ರಾಕೆಟ್? ರಾಕೆಟ್ ಯಾರು ಕಂಡಿಡ್ತೀರ? ರಾಕೆಟ್ ನೋಡ್ರಿ ಇಲ್ಲಿ. ಯಾರಪ್ಪ ಕಂಡಿಡ್ತಾರೆ? ಇವರೇ ಮಹಾಪ್ರಭುಗಳು. ಅವರಿಗೆ ಶಾಲ್ ಹೊತ್ಸಿ ಅಲ್ಲ ಎಂಕರೇಜ್ ಮಾಡ್ಬೇಕು. ಎಂಕರೇಜ್ ಮಾಡ್ರಿ. ಒಳ್ಳೊಳ್ಳೆ ನೋಡ್ರಿ ರಾಕೆಟ್ಗಳನ್ನ ಕಂಡಿಡಿ. ಪೇಪರ್ ಅಲ್ಲಿ ರಾಕೆಟ್ ಕಂಡಿಡ್ದಿರುವ ಧನ್ವಂತ್ ಅವರಿಗೆ ನನ್ನ ಅಭಿನಂದನೆಗಳು. ನಾಳೆ ಇದು ಐಫೋನ್ ಐಫೋನ್ ಆಯ್ತಾ? ಐಫೋನ್ ಇಲ್ಲ, ಇದು ಸ್ಕ್ಯಾಮೇ. ಇದು ನನ್ನ ಮಗನ ಸ್ಕ್ಯಾಮೇ. ಇದು ಸ್ಕ್ಯಾಮೇ. ಅದೇ ಸ್ಕ್ಯಾಮ್. ಇದು ಟ್ಯಾಲೆಂಟ್ ಕರೆಕ್ಟ್ ಆಗಿ ಕಂಡಿಡ್ದಾನೆ. ನಾವು ನಮ್ಮ ಟ್ಯಾಲೆಂಟಿಗೆ ಕರೆಕ್ಟ್ ಆಗಿ ಫೋನ್ ಕೊಡ್ತಾ ಇದೀವಿ. ಸೊ ಇದು ಶಾಲ್ ಹಚ್ರು. ಶಾಲ್ ಹಚ್ರು. ಶಾಲ್ ಹಚ್ರು. ಈಗ ಬರ್ರಪ್ಪ, ಯಾರು ಗಾಳಿಪಟ ಹಾರಿಸ್ಬೇಕು ಅಂದ್ರೆ ಡಜನ್ ಗಂಟ್ಲೆ ಗಾಳಿಪಟ ಇಟ್ಕೊಂಡಾರೆ. ಇಲ್ಲಿ ನೋಡ್ರಿ, ಇಲ್ಲಿ ನಾನು ಮೊನ್ನೆ ಸೂರತ್ತಿಗೆ ಹೋದಾಗ ನಂದು ಇದ್ರ ಅಲ್ಲಿ ಗಾಳಿಪಟ ಫೆಸ್ಟಿವಲ್ ತುಂಬಾ ಗ್ರ್ಯಾಂಡ್ ಆಗಿ ನಡೆಯುತ್ತೆ. ಅಲ್ಲಿ ಇನ್ನೂ ಹೊಸ ಹೊಸ ಇನ್ಫಾರ್ಮೇಶನ್ ಸಿಕ್ತು. ಅದು ಇನ್ನೊಂದು ವ್ಲಾಗಿಂಗ್ ಅಲ್ಲಿ ಹಾಕ್ತೀನಿ. ಅಲ್ಲೆಲ್ಲ ರೆಡಿ ಮಾಡಿದ್ದೀನಿ. ಸೊ ಅಲ್ಲೆಲ್ಲ ಗಾಳಿಪಟ ಇದ್ವು, ಎಲ್ಲರೂ ಹಾರಿಸ್ತಾರೆ ಅಂತ ತಗೊಂಬಂದಿದ್ದೀನಿ. ಅವನ್ನೆಲ್ಲ ನೋಡಿ ಗಾಯ್ಸ್, ಜಗಳ ಆಡ್ತಾರೆ ನೋಡಿ ಗಾಯ್ಸ್. KG ಅಷ್ಟಕ್ಕೆ ಬರ್ಬೋದು ಸರ್, 230 ಆ ರೇಂಜಿಗೆ ಓಪನ್ ಆಗ್ಬೋದು. ಹೇಳ್ತಾ ಇದ್ದಾನೆ ಗಾಯ್ಸ್, ಹೇಳ್ತಾ ಇದ್ದಾನೆ. ಯಾಕೋ ಅರವ್? ಸಂಕ್ರಾಂತಿ ಬಂತು ರಥೋ ರಥೋ. 290 ಸಂಕ್ರಾಂತಿ ಬಂತು. ಅಲ್ಲ, ಅದು ಹೇಳ್ತಾ ಐತೆ ಚಾರ್ಟ್. ನಾನು ಬೀಳ್ತೀನಿ ಅಂತ ಜನ ಹಿಡ್ಕಂದ್ರೆ ಏನ್ ಮಾಡಕ್ಕಾಗತ್ತೆ? ಇಲ್ಲ ಹಂಗೆ ಯಾವಾಗಲೂ ಲಾಭ ಬಂದ ಬುಕ್ ಮಾಡ್ತಾ ಇರ್ಬೋದು. ನೀನು ತೋರಿಸ್ಬೋದಾ? ನಾನು ಹೇಳ್ತಾ ಇದ್ನಲ್ಲ, ಇದು ಸಿಲ್ವರ್ ಇಸ್ ನಾಟ್ ಇನ್ವೆಸ್ಟ್. ಬೆಳ್ಳಿ 60,000 ಬಿದ್ರು, ಬಂಗಾರ ಮಾಡ್ಬೇಕು. ಅದು ಯಾವ್ದೊಂದು ಇದ್ರಾಗ ಬಂಗಾರ ಬರೀ 1,500,000 ಬಿದ್ದತ್ತಷ್ಟೇ. ಅದು 60,000 ಬಿದ್ರು. ಭಾರ್ಗವ್, ಅದಕ್ಕೆ ಬಂಗಾರ ಇದೆ ಇನ್ವೆಸ್ಟಬಲ್ ಐಟಮ್, ಕಮಾಡಿಟಿ. ಸರಿ, ಅವನಿಗೆ ಬೆಳ್ಳಿ ಅಲ್ಲ, ಬೆಳ್ಳಿ ಟ್ರೇಡಿಂಗ್ ಕಮಾಡಿಟಿ. ಬಂತು ರಥೋ ರಥೋ ಹೇಳ. ಈಗ ಹಿಂದಕ್ಕೆ ಬರ್ರಿ, ಹಿಂಗೆ ಹೇಳಲೆ, ಇಲ್ಲಿ ಹೇಳಲೆ. ಸಂಕ್ರಾಂತಿ ಬಂತು ರಥೋ ರಥೋ. ಅಣ್ಣ, ಸಂಕ್ರಾಂತಿ ಬಂತು ತಮ್ಮರಮ್ಮ ಸಾಕು, ನೀವು ನಿಮ್ನ ಕೆಲಸ ಮಾಡಿ. ಸಂಕ್ರಾಂತಿ ಬಂತು ರಥೋ ರಥೋ. ನೋಡ್ರಪ್ಪ, ಬೆಳಗ್ಗೆ ಹೊಡ್ತಾ ಬಿತ್ತೋ ಮುನಿಸ್ಕೊಂಡ್ ಕುಂತಾನೆ. ಈ ಚೋಟ್ ಮೆಣಸಿನ್ಕಾಯಿ ಬರೀ ಇದನ್ನ ಮಾಡ್ತಾ ಇರ್ತಾನೆ, ತೀಟೆ. ಬರೇ ಫೋನ್ ಸಾಕಾತು. ಗಡ ರೆಡಿ ಮಾಡ್ಕೊಳ್ರ. ಹಲೋ. ಸೊ ನಾವ್ ಇವಾಗ ಹೇಳಿ. ಇಲ್ಲಿಡ. ಹಲೋ. ತಡಿ ಇಲ್ಲಿಡ. ಹಾಂ, ಬಿಡು ಕೈ ಬಿಡು. ಒಂದು ತಳ ಕೂತ್ಕೋ. ಸೊ ಗೈಸ್, ನಾವ್ ಇವಾಗ ಅಲ್ಲಿ ಹನುಮಂತಪ್ಪ ಇರ್ತಾನೆ ನೋಡ್ರಿ, ಹನುಮಂತಪ್ಪಂಗೆ ಕೇಳ್ರಿ. ಇಲ್ಲಿ ಬಾರ ಹೋಗ್ಬೇಡ್ರ, ಅವ್ನು ಬಂದ್ಮೇಲೆ ಅಲ್ಲಿ ಮತ್ತೆ ಬೇರೆ ಹೋದ್ರೆ ಬೈತಾರೆ. ಕಣ್ಣಿಂದ ಅಲ್ಲ, ಹನುಮಂತಪ್ಪ ಊರಿಗೂರೇ ಗಾಳಿಪಟ ಮಸ್ತ್ ಮಲೈಕ. ಬರ್ರ ಗಡ. ಸೊ ಗೈಸ್, ಇವಾಗ ಮಾದೇಶನಿಗೂ ನನಗೂ ಒಂದು ಚಾಲೆಂಜು. ಏನಪ್ಪ ಚಾಲೆಂಜ್? ನಾನೊಂದು ಗಾಳಿಪಟ ಕಟ್ತೀನಿ. ಅದು ನನಗೆ ಹೆಂಗ್ ಬರ್ತತೋ ಹಂಗ್ ಕಟ್ತೀನಿ. ನೀನೇನೋ ಇಲ್ಲಿಂದ ಇಲ್ಲಿ ಕಟ್ಬೇಕು ಅಂದಿ, ಅದು ನೀನ್ ಕಟ್ಟು. 2 ಗಾಳಿಪಟ ನಾರ್ಸೋಣ, ಯಾರ್ದು ಬಾಳ ಮೇಲೆ ಹೋಗ್ತೈತೆ ನೋಡೋಣ. ಈಗ ಒಂದು ಟೀಮ್ ಮಾಡ್ಕೊಳಣ. ಈಗ ನಾನು ಆರವು, ಇಲ್ಲ ನೀನು ರಂಜಿತ್ ಅಣ್ಣನ ಟೀಮ್, ನಾನು ಆರವು 1 ಟೀಮು. ಈಗ ರಂಜಿತ್, ಈ ಚೋಟ್ ಮೆಣಸಿನ್ಕಾಯಿ, ಧನ್ವಂತು 1 ಟೀಮ್. ಸೊ ಈಗ ಆರ್ಸಕ್ ಒಂದೇ ದಾರ ಐತಲ್ಲ, ಇನ್ನೊಂದ್ ದಾರಕ್ಕೆ ಏನ್ ಮಾಡೋಣ? ನಾನು ಪ್ಲಾನ್ ಮಾಡ್ತೀನಿ. ರೋಲ್ ಐತಲ್ಲ, ಇನ್ನೊಂದು ಕಟ್ಟಿಗೆ ಏನಾರ ತಗೊಂಬರ್ತೀನಿ. ಅದಕ್ಕೆ ನಾನು ಕಟ್ಟಿಗೆಗೆ ಸುತ್ತೀನಿ ದಾರ. ಎಲ್ಲ ಎಲ್ಲೈತೆ ಅದು ರೋಲ್? ಎಲ್ಲೈತೆ ಗಾಳಿಪಟ ರೋಲ್? ಎಲ್ಲ ಐತೆ ರೋಲ್? ಇಲ್ಲ ತಕ್ಕಳ್ರಿ ಮತ್ತೆ ಗಡ. ಇಲ್ಲ ತಳಗೋತು ಆರಾವ್. ಆ ದಾರ ಹೇಳಿದ್ರೆ ದಾರ ಅಷ್ಟೇ ಬರ್ತೈತೆ, ರೋಲ್ ಬರಲ್ಲ.
ತಗೊಂಬ ನೋಡ್ರಿ ಇಂಥ ಗಾಳಿಪಟ ರೋಲ್ ತಂದೀನಿ. ಇದಕ್ಕೇನಂತಾರೆ? ಸರಿ, ಸೂತ್ರ. ಇದು ಸೂತ್ರ, ಗಾಳಿಪಟದ ಸೂತ್ರ. ಸೂತ್ರ ಇಲ್ಲಿರ್ತತಣ. ಅದೇ ಸೂತ್ರ, ಅದು ಕಟ್ಟಿದ್ರೆ ಸೂತ್ರ ಕತ್ತದು. ಇದನ್ನ ಅಲ್ಲಿಂದ ತಂದೀನಿ. ಇಷ್ಟು ದೊಡ್ಡದೈತೆ, ಇದ್ರಾಗ ಇಬ್ರು ಆರ್ಸಕ್ಕಾಗಲ್ಲ. ಸೊ ಇದನ್ನ ಐಡಿಯಾ ಮಾಡೋಣ. ಇನ್ನೊಂದು ಏನಾರು ಪೈಪ್ ಅಂತದ್ದು ಏನಾರು ತಗೊಂಬರ. ಕಟ್ಟಿಗೆ ತರ್ತೀನಿ. ಆರವ್ ಪೈಪ್ ಅಂತದ ಅಲ್ಲಿ ಏನಾರು ಐತೆ ನೋಡಿ ತಗೊಂಬ. ಆರವ್ ಅಲ್ಲಿ ಅದ್ರೊಳಗೆ ಏನಾರು ಅದಾವ ನೋಡು ಪೈಪ್ ಅಂತದ್ದು. ಹಾಂ ತಗೊಂಬ. ಇಲ್ಲ ಅದೇ ಹೋಗು. ಬರ್ರಿ ಇಲ್ಲಿ ಐತೆ ಇದೆ. ಸೊ ಇದೇನ ಕ್ರಯನ್ಸ್ ಬಾಕ್ಸ್ ಇದೆ. ಅದ್ರಾಗ ಬೇಡ, ಅದು ಉದ್ದ ಇಲ್ಲ. ಅದು ಬೇಡ, ನಾನು ಇದ್ರಾಗೆ ಆರಿಸ್ತೀನಿ. ನೀನೇ ಉದ್ದ ಅಂದ್ರಾಗ ಆರಿಸ್ಕ. ಉದ್ದನೇ ಬೇಕು ಅಂತೇನಿಲ್ಲ. ಹಾಂ ಆಯ್ತು, ಇದ್ರಾಗ ಬೇಡ, ಅದು ಒಂದೇ ತಣ್ಣ ಆರಿಸ್ತಾನೆ. ಓಕೆ, ಇದನ್ನ ಇಲ್ಲಿ ಇಡೋಣ. ಈ ಕಡೆ ಬರ್ರಿ, ಎಲ್ಲರೂ ಕವರ್ ಹಾಕಿರಾ. ಮುಂದೆ ಹೋಗ್ರಿ, ಹಿಂದೆ ಬಂದ್ರೆ ಒದೆ ತಿಂತೀರಿ ನಾನು. ಈಗ ಇದಕ್ಕೆ ಸುತ್ತಲ ಇದನ್ನ. ಹಾಂ ಬೇಡ, ಇಲ್ಲ ಪೆನ್ಸಿಲ್ ಐತಲ್ಲ, ಬೇಡಲ್ಲೇ ಅದಕ್ಕೆ ಸುತ್ತಲ್ಲೇ. ಏನು ಭಾಳ ದೂರ ಏನು, ನಾವೇನು ಬಿಡಲ್ಲ. ಲೇ ಅದು ಎಷ್ಟೈತೆ ಕಿಲೋಮೀಟ್ರ್ ಲೆಕ್ಕದಾಗೈತಲ್ಲೇ ದಾರ. ಖಾಲಿ ಆಗತ್ತ, ಅದ್ರಾಗೂ ಖಾಲಿ ಆಗಲ್ಲ. ಅದು ಹಿಡ್ಕಂದ್ರೆ ಆರ್ತಾ ಇರ್ತದೆ. ಗೊತ್ತಿಲ್ಲಪ್ಪ ಅಲ್ಲಿಂದ ಕಿಲೋಮೀಟ್ರ್ ಲೆಕ್ಕದಾಗೈತೆ. ಇದ್ರೊಳಗೆ ಎಷ್ಟು ಕಿಲೋಮೀಟ್ರ್ ದಾರ ಇರ್ಬೋದು ಅಂತ ನಮ್ದು ಹನುಮಂತನ ಡೌಟು. ಎಷ್ಟಿರ್ಬೋದು? 2 ಕಿಲೋಮೀಟ್ರ್. ಎಷ್ಟಿರ್ಬೋದು? 2.5. ನನಗೂ ದೇವರಾಣೆಗೂ ಗೊತ್ತಿಲ್ಲ ಇದ್ರೊಳಗೆ ಎಷ್ಟು ಕಿಲೋಮೀಟ್ರ್ ಐತೆ ಅಂತ. ಸುಮ್ಮನೆ ಅವ್ರನ್ನ ಕೇಳಿದೆ. ಅದ್ರ ಕಿಲೋಮೀಟ್ರ್ ಲೆಕ್ಕಕ್ಕಂತ ಐತೆ. ಹೇಳಪ್ಪ. 5 ಕಿಲೋಮೀಟ್ರು. ವೆರಿ ಗುಡ್. ನಮ್ಮ ಚೋಟ್ ಮೆಣಸಿನ್ಕಾಯಿ 5 ಕಿಲೋಮೀಟ್ರು ಅಂತ ಹೇಳ್ತಾ ಇದ್ದಾನೆ. ಸೊ ರಂಜಿತ್ ಪಾಂಡೆ ಅವರು ಈ ರೋಲ್ನ ರೆಡಿ ಮಾಡ್ಕೊತ ಇದ್ದಾರೆ. ನನಗೆ ಅದು ಸಣ್ಣದಿದ್ದರೆ ಆರ್ಸಕ್ಕೆ ಚೆನ್ನಾಗೆ. ಸಣ್ಣರಿದ್ದಾಗ ಆರಿಸ್ತಾ ಇದ್ವಿ ನಾವು. ಸಣ್ಣರಿದ್ದಾಗ ಬೀದರಲ್ಲಿದ್ವಿ. ಬೀದರಲ್ಲಿ ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾ ಇದ್ರು ಅವಾಗೆಲ್ಲ. ಮನೆ ಮೇಲೆ ಮಾಂಜ ಎಲ್ಲ ಹಾಕಿ ಪತಂಗ್ ಕಟ್ ಮಾಡೋ ಆಟ ಎಲ್ಲ ಆಡ್ತಾ ಇದ್ವಿ ಅವಾಗ. ಸೊ ಇದು ಫಸ್ಟ್ನೇ ಟೈಮ್ ಆಗಿರೋದ್ರಿಂದ ನನ್ನ ಮಕ್ಕಳಿಗೆ ನಾನು ಮಾಂಜ ತರಲಿಲ್ಲ. ಯಾಕಂದರೆ ಕೈಗೆ ಕೊಯ್ಕೊಂಬಿಡ್ತಾರೆ. ಮಾಂಜದಲ್ಲಿ ಈ ಬಲ್ಪ್ ಗ್ಲಾಸ್ ಪೌಡ್ರ್ಗಳ್ನ ಹಾಕಿ ಗಮ್ ಹಾಕಿರ್ತಾರೆ. ಸೊ ಕೈಗಳೆಲ್ಲ ಕೊಯ್ಕೊಂಡು ಹೋಗುತ್ತೆ. ಸೊ ಅವ್ರಿಗಿನ್ನೂ ಗಾಳಿಪಟ ಆರಿಸೋದು ಗೊತ್ತಿಲ್ಲ ಅಂತ ಸೊ ಮಾಮೂಲಿ ದಾರನೇ ತಗೊಂಬಂದೆ. ಆದರೆ ಇಂಟ್ರೆಸ್ಟಿಂಗ್ ಏನು ಅಂದರೆ, ಈ ಮಾಂಜ ದಾರ ಪತಂಗ ಕಟ್ ಮಾಡಿ ರೋಡ್ನಲ್ಲಿ ಈ ವೈರ್ಗಳಿಗೆ ಸಿಕ್ಕಂದಿರೋ ಅಂಥ ದಾರದಿಂದ ಎಷ್ಟೋ ಜನ ಸತ್ತೋಗಿದಾರಂತೆ. ಸೂರತ್, ಗುಜರಾತ್ ಸೈಡು. ಸೊ ಅದರಿಂದ ತಪ್ಪಿಸ್ಕೊಳಕ್ಕೆ ಅವ್ರೊಂದು ಟೆಕ್ನಿಕ್ ಮಾಡ್ಕೊಂಡಿದ್ದಾರೆ. ಈ 2 ತಿಂಗಳು ಸಂಕ್ರಾಂತಿ ಸೀಸನ್ನಲ್ಲಿ ಅವ್ರ ಬೈಕ್ಗಳಿಗೆ ಒಂದು ತಂತಿ ಕಟ್ಕೊತಾರೆ. ಅದು ಹೇಗಿರುತ್ತೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಬಂದಿದ್ದೀನಿ. ಅದರಲ್ಲಿ ನೋಡೋದು.